ನಮಸ್ಕಾರ ದೇವರು. ಸ್ವಾಮಿ ವಿವೇಕಾನಂದರವರ ಸ್ಟಾರ್ಚು ರಮೇಶ್ವರ. ನೀವು ನೋಡ್ತಾ ಇದ್ದೀರಾ ಸೂರ್ಯ ಎದ್ದೇಳೋದು. ನಮಸ್ಕಾರ ಬಾಸು. ನಮಸ್ಕಾರ ಬ್ರದರ್. ಧನುಷ್ ಕೋಡಿ, ದಿ ಲಾಸ್ಟ್ ಲ್ಯಾಂಡ್ ಆಫ್ ಇಂಡಿಯಾ. ಜೈ ಶ್ರೀರಾಮ್. ಭಾರ ಇದೆ ಎತ್ತಕ್ಕಾಗಲ್ಲ. ನಮಸ್ಕಾರ ಸ್ವಾಮಿ. ನಾವಿವತ್ತು ಕನ್ಯಾಕುಮಾರಿಲಿದ್ದೀವಿ. ಹಿಂದ್ಗಡೆ ಕಾಣಿಸ್ತಾ ಇದ್ದಲ್ಲ ಅದೇ ಕನ್ಯಾಕುಮಾರಿ. ನೋಡ್ಕೊಬಿಡ್ರಿ ಎಲ್ಲ ಹೆಂಗೈತೆ ಅಂತ. ಬನ್ನಿ, ಯಾರೋ ನಮ್ಮ ವಿಡಿಯೋ ಮಾಡ್ಬೋದೇ ಸ್ವಾಮಿ. ಕನ್ಯಾಕುಮಾರಿಲೂ ನಮ್ಮ ವಿಡಿಯೋ ನೋಡೋ ಜನಗಳು ಸಿಕ್ಕವ್ರೆ, ನಮ್ಮ ಪ್ರೀತಿ ಮಾಡೋ ಜನಗಳು. ಹಾಯ್ 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 ಸ್ವಾಮಿ, ಎಲ್ಲರೂ ಚೆನ್ನಾಗಿದ್ದೀರಾ? ಯಾವ್ರವ್ರು? ನಾವು ಹುಣಸೂರವ್ರಾ? ಮೈಸೂರು. ಹಲೋ, ಚೆನ್ನಾಗಿದ್ದೀರಾ? ಎಲ್ಲೋಗಿದ್ರಿ ಇವಾಗ? ತ್ರಿವೇಂದ್ರಂ ಹೋಗಿ. ನಾವು ತ್ರಿವೇಂದ್ರಂ ಹೋಗಿ ನೆಕ್ಸ್ಟ್ ಎಲ್ಲಿ ಹೋಗಿದ್ದೀರಾ? ರಾಮೇಶ್ವರ. ಧನುಷ್ ಕೋಡಿ ಸ್ವಾಮಿ. ನೆಕ್ಸ್ಟ್ ನಾನು ಧನುಷ್ ಕೋಡಿ ತೋರಿಸ್ಕೊಡ್ತೀನಿ. ದಿ ಲಾಸ್ಟ್ ಲ್ಯಾಂಡ್ ಆಫ್ ಇಂಡಿಯಾ. ಆದ್ರೆ ಶ್ರೀರಾಮ ಸೇತುವೆ ಕಟ್ಟಿದ್ದು ರಾವಣನ ಇದಕ್ಕೆ ಎಲ್ಲಿಗದು ಸಾಮ್ರಾಜ್ಯಕ್ಕೆ. ಧನುಷ್ ಕೋಡಿ ಅಲ್ಲಿಗೆ ನೆಕ್ಸ್ಟ್ ನಾವು ಹೋಗ್ತೀವಿ. ಸಂಬಳ ಸಿಗದ ಮತ್ತೆ? ಪರವಾಗಿಲ್ಲ. ಥ್ಯಾಂಕ್ ಯು ಸೋ ಮಚ್. ಬರೋದಾ? ಸಿಕ್ಕಾಪಟ್ಟೆ ಖುಷಿ ಐತೈತೆ, ಸಿಕ್ಕಾಪಟ್ಟೆ ಖುಷಿ ಐತೈತೆ. ಇಷ್ಟೊಂದು ಕಾಲು ಸುಡ್ತೈತೆ. ವಾ, ಕನ್ಯಾಕುಮಾರಿಗೆ ಬಂದ್ರೆ ಕಾಲ್ಗ ಕಳಕ್ಕೆ ಏನಾದ್ರು ತಂದ್ಬಿಡಿ. ಸಾಕ್ಸು ಗೀಕ್ಸು ಆ ಥರ ಏನಾದ್ರು ಇರ್ತದಲ್ಲ ಅದನ್ನು ತಂದ್ಬಿಡಿ. ಇಲ್ಲ ಅಂದ್ರೆ ಎವ್ರಿ ಕಾಲ್ ನೋಯ್ತದೆ. ಸಿಕ್ಕಾಪಟ್ಟೆ ಖುಷಿ ಆಯ್ತದೆ ಸ್ವಾಮಿ. ಇಷ್ಟೊಂದು ಜನರು ಪ್ರೀತಿ ಸಂಪಾದನೆ ಮಾಡಿದ್ದೀನಲ್ಲ ಅದಕ್ಕೆ ಎವ್ರಿ. ಎಷ್ಟು ಅಂದ್ರೆ ಹೇಳ್ಕೊಳಕ್ಕಾಗಲ್ಲ, ಅದು ಅಷ್ಟು ಇಷ್ಟು ಪ್ರೀತಿ ಸಂಪಾದನೆ ಮಾಡಿರೋದಕ್ಕೆ. ವಾ, ಕಾಲು ಮಾತ್ರ ಸಿಕ್ಕಾಪಟ್ಟೆ ಸುಡ್ತಾ ಇದೆ. ಯಪ್ಪ, ಬೆಂಕಿ ಮೇಲೆ ನಡೆದಂಗೆ ಐತೈತೆ. ಬೆಂಕಿ ಕೆಂಡದ ಮೇಲೆ ನಡೆದಂಗೆ ಐತದೆ. ಯಾಕಿದ್ರೆ ಬೆಂಕಿ ಕೆಂಡದ ಮೇಲೆ ನಡ್ಕೊಂಡು ಹೋಗ್ಬಿಡ್ಬೋದು. ಈ ರೋಡಲ್ಲಿ ಮಾತ್ರ ನಡೆಯೋಕೈತಲ್ಲ, ಅಷ್ಟು ಸುಡ್ತಾ ಇದೆ. ಸಿಕ್ಕಾಪಟ್ಟೆ ಸೂಡು, ಬಿಸಿಲು ಜಾಸ್ತಿ, ಹೆವಿ ಬಿಸಿಲು. ಕಣ್ಣಕ್ಕೆ ಕನ್ನಡಕ ಬೇರೆ ಹಾಕೊಂಡು. ಈ ಕನ್ನಡಕಕ್ಕೆ ನಾನು 50 ರೂಪಾಯಿ ಕೊಟ್ಬಿಟ್ಟು ತಗೊಂಡಿದ್ದಿ. ಕನ್ನಡಕಕ್ಕೆ ನಾನು ಜಾಸ್ತಿ ಏನು ಕೊಟ್ಟಿಲ್ಲ. ಇವಾಗ ಕನ್ಯಾಕುಮಾರಿಗೆ ಹೋಗ್ಬೇಕು. ಅಲ್ಲಿಂದ ತೋರಿಸ್ಕೊಡ್ತೀನಿ ಹೋಗ್ಬಿಟ್ಟು. ನಮ್ಮ ಕಡೆಯವ್ರು ಯಾರೂ ಇಲ್ಲ, ಒಬ್ಬನೇ ಇರೋದು ನಾನು ಕಾಣಿಸ್ತಾ ಇರೋದು. ಎಲ್ಲ ಎಲ್ಗೋಗೋರು ನಾನು ಬಿಟ್ಬಿಟ್ಟು. ನಮ್ಮ ಅಪ್ಪ ಸ್ವಾಮಿಗಳು ಇಲ್ಲೇ ಇರ್ತಾರೆ, ನಂಗೋಸ್ಕರ ಅವ್ರು ಎಲ್ಲೂ ಹೋಗಲ್ಲ. ಸ್ವಾಮಿ ಕನ್ಯಾಕುಮಾರಿಗೆ ಬಂದವಿ. ಕನ್ಯಾಕುಮಾರಿಯಿಂದ ಲಾಂಚಲ್ಲಿ ಹೋಗ್ಬೇಕು ಸ್ವಾಮಿ ವಿವೇಕಾನಂದರ ಸ್ಟ್ಯಾಚ್ಯೂ ನೋಡೋಕ್ಕೆ. ಸೊ ಅದಕ್ಕೋಸ್ಕರ ಇಲ್ಲಿ ನೋಡ್ತಾ ಇರ್ಬೋದು ನೀವು ಎಷ್ಟು ಜನ ಅವರೇ ಅಂತ. ನಮ್ಮ ಸ್ವಾಮಿಗಳೆಲ್ಲ ಇಲ್ಲವ್ರೆ. ಹಾಯ್ ಮಾಡಿ ಸ್ವಾಮಿಗಳೇ. ಇಲ್ಲಿಂದ ಪೂರ್ತಿ ಅಲ್ಲಿವರೆಗೂ ಐತೆ. ಒಂದು 500 ಮೀಟ್ರ್ವರೆಗೂ ಕ್ಯೂ ಐತೆ. ಸಿಕ್ಕಾಪಟ್ಟೆ ರಶ್ ಜಾಸ್ತಿ. 1 ಗಂಟೆ ಆಯಿತು ನಾವು ನಿಂತು. ಇನ್ನೂ 1 ಗಂಟೆ ನಿಲ್ಕೋಬೋದು ಅಂತ ಅನ್ಸುತ್ತೆ ನನಗೆ. ಅಲ್ಲಿ ಹೋಗ್ಬಿಟ್ಟು ತೋರಿಸ್ತೀನಿ, ಲಾಂಚಲ್ಲಿ ಹೋಗೋದು ತೋರಿಸ್ತೀನಿ. ಇಲ್ಲಿ ಹೊಸದಾಗಿ ಫ್ಲೈಓವರ್ ಕಟ್ಟವ್ರೆ. ಅಂದರೆ ಅಲ್ಲಿ ಕಾಣಿಸ್ತಾ ಐತಲ್ಲ ನಿಮಗೆ ದೂರದಲ್ಲಿ, ಅಲ್ಲಿ ದೂರದಲ್ಲಿ ಒಂದು ಹಿಂದೂ ದೇವ್ರ ಫ್ಲ್ಯಾಗ್ ಕಾಣಿಸ್ತಾ ಇದೆಯಲ್ಲ, ಅಲ್ಲಿಂದ ಸ್ವಾಮಿ ವಿವೇಕಾನಂದರ ಸ್ಟ್ಯಾಚ್ಯೂನ ಸಿಕ್ಕಾಪಟ್ಟೆ ಹತ್ತಿರದಿಂದ ನೋಡಲಿ ಅಂತ ಈ ಒಂದು ಫ್ಲೈಓವರ್ನ ಕಟ್ಸೋರೆ. ಇದು ಟ್ರಾನ್ಸ್ಪರೆಂಟ್ ಆಗೈತೆ, ನೀವು ನೋಡ್ತಾ ಇರ್ಬೋದು. ಸಿಕ್ಕಾಪಟ್ಟೆ ಟ್ರಾನ್ಸ್ಪರೆಂಟ್ ಆಗೈತೆ. ಅಂದರೆ ಕೆಳಗಡೆ ಸಮುದ್ರದ ಮೇಲೆ ನಡ್ಕೊ ಬರ್ತಿರೋ ಫೀಲ್ ಐತೆ. ತುಂಬ ಚೆನ್ನಾಗದೆ ಅನ್ಕೊಳ್ಳಿ. ಇಲ್ಲಿ ಸ್ವಾಮಿ ವಿವೇಕಾನಂದರ ಸ್ಟ್ಯಾಚ್ಯೂ 133 ಅಡಿ, 1974 ಕಟ್ಟಿದ್ದು. ಇದನ್ನ ಒಳ್ಳೆ ಟೂರಿಸ್ಟ್ ಪ್ಲೇಸ್ ಇದು. ನಮ್ಮ ಸದರ್ನ್ ಪಾರ್ಟ್ನ ಲಾಸ್ಟ್ ಭಾಗ ಇದೇನೆ. ಇಲ್ಲಿ ಯಾವುದೇ ಥರ ಮೀನು ಕಾಣಿಸ್ತಾ ಇಲ್ಲ, ತಿಮಿಂಗ್ಲ ಕಾಣಿಸ್ತಾ ಇಲ್ಲ ನನಗೆ. ಆದರೆ ಎಲ್ಲಿ ಬಿದ್ದಿದೋಗ್ಬಿಟ್ಟನೋ ಹೊಸಿ ಭಯ ಐತೆ ಅಷ್ಟೇ, ಇನ್ನೇನಿಲ್ಲ. ಬಿದ್ದಿದ್ದು ಹೊಂಟೋಗ್ಬಿಟ್ಟನಂತ. ಸ್ವಾಮಿ ವಿವೇಕಾನಂದರ ಸ್ಟ್ಯಾಚ್ಯೂ ನೋಡ್ಕೊಬಿಟ್ರಿ ಎಲ್ಲ. ನಾನು ಆವಾಗಲೇ ಹೇಳಿದ್ನಲ್ಲ, ಇದು ಸ್ವಾಮಿ ವಿವೇಕಾನಂದರ ಸ್ಟ್ಯಾಚ್ಯೂ ಅಲ್ಲ ಅಂತ. ಇದು ತಿರುವಲ್ಲವರ್ ಸ್ಟ್ಯಾಚ್ಯೂ. ಇವಾಗ ಸ್ಟ್ಯಾಚ್ಯೂ ಒಳಗಡೆ ಹೋಯ್ತಾವಿ. ಸ್ಟ್ಯಾಚ್ಯೂ ಹೆಂಗಿರುತ್ತೆ ಅಂತ ತೋರಿಸ್ಕೊಡ್ತೀವಿ ಬನ್ನಿ. ತಿರುವಲ್ಲವರ್ ಸ್ಟ್ಯಾಚ್ಯೂ ಇದು, ಸ್ವಾಮಿ ವಿವೇಕಾನಂದರ ಸ್ಟ್ಯಾಚ್ಯೂ ಅಲ್ಲ. ತಪ್ಪಾಗಿ ಮಾಹಿತಿಗಳೇ ಕ್ಷಮಿಸ್ಬಿಡಿ ದೇವರು. ಇಲ್ಲಿ ಕಾಣಿಸ್ತಾ ಇದ್ದಲ್ಲ, ಇದೇ ತಿರುವಲ್ಲವರ್ ಸ್ಟ್ಯಾಚ್ಯೂ. ಡ್ರೋನ್ ಇಲ್ಲ, ಅಡ್ಜಸ್ಟ್ ಮಾಡ್ಕೊಬಿಡಿ ಎಷ್ಟು ಕಾಣಿಸುತ್ತೆ ಅಷ್ಟು. ಇದೇ ತಿರುವಲ್ಲವರ್ ಸ್ಟ್ಯಾಚ್ಯೂ 133 ಅಡಿ ಐತೆ. ನಮ್ಮಪ್ಪ ಎಷ್ಟು ಇನ್ನೋಸೆಂಟ್ ನೋಡಿ. ನಾನು ಮೈಕ್ ಕೊಟ್ರೆ ಅವರು ಬಾಯಿ ಹತ್ರ ಇಟ್ಕೊಳ್ಳೋದ್ಬಿಟ್ಟು ಕಿವಿ ಹೇಳಕ್ ಹಾಕೊಳಕ್ ಹೋಯ್ತವ್ರೆ. ಲಾಸ್ಟ್ ಜನರೇಷನ್ ಆಫ್ ಇನ್ನೋಸೆಂಟ್ ಫಾದರ್ ಮದರ್. ನೀವು ನೋಡ್ತಿದ್ದೀರಾ ಸ್ವಾಮಿ ವಿವೇಕಾನಂದರ ಸ್ಟ್ಯಾಚ್ಯೂ. ಇದು ಸ್ವಾಮಿ ವಿವೇಕಾನಂದರವರ ಸ್ಟಾರ್ಚು. ತುಂಬಾ ಚೆನ್ನಾಗಿದೆ, ತುಂಬಾ ಅದ್ಭುತವಾಗಿದೆ. ಅಲ್ಲಿ ದೂರದಲ್ಲಿ ಕಾಣಿಸ್ತಾ ಇರೋದು, ಅದು ದೂರದಲ್ಲಿ ಕಾಣಿಸ್ತಾ ಇರೋದು. ಅದು ಕೈ ಹತ್ರ ಸ್ವಾಮಿ ಇಟ್ಕೊಳ್ಳಿ. ಸ್ವಾಮಿ ಕೈ ಹತ್ರನೇ ಇಟ್ಕೊಳ್ಳಿ. ಅಲ್ಲಿ ಹಂಗೆ ಮಾತಾಡಿ, ಹತ್ರದಲ್ಲಿ ಇಟ್ಕೊಂಡು ಮಾತಾಡಿ. ಕೇಳಿಸಿದೆ ಮಾತಾಡಿ. ಅದು ದೂರದಲ್ಲಿ ಕಾಣ್ತಾ ಇರೋದು ತಿರುವಲ್ಲವರ್ ಸ್ಟ್ಯಾಚ್ಯೂ. ಅದು 133 ಅಡಿ ಉದ್ದ ಇದೆ. ಮತ್ತೆ ಅದನ್ನ ಕಟ್ಟಿ 1970ರಲ್ಲಿ ಕಟ್ಟಿದ್ದು. ತುಂಬಾ ಚೆನ್ನಾಗಿದೆ, ತುಂಬಾ ಅದ್ಭುತವಾಗಿದೆ ನೋಡಿ. ಇದು ಸ್ವಾಮಿ ವಿವೇಕಾನಂದ ಅವರ ಸ್ಟ್ಯಾಚ್ಯೂ. ಇದು ಕೂಡ ತುಂಬಾ ಅದ್ಭುತವಾಗಿದೆ, ತುಂಬಾ ಚೆನ್ನಾಗಿದೆ. ಒಮ್ಮೆ ಆದ್ರೂ ಬಂದು ಇಲ್ಲಿ ನೋಡಿ ಆನಂದಿಸಿ. ತುಂಬಾ ಚೆನ್ನಾಗಿದೆ, ತುಂಬಾ ಎಂಜಾಯ್ ಮಾಡಿ.
ಥ್ಯಾಂಕ್ ಯು, ಧನ್ಯವಾದ. ಸಮಸ್ತ ಕರ್ನಾಟಕದ ಕನ್ನಡ ನಾಡಿನ ಜನತೆಗೆ ಮೈಸೂರು ತಾಲೂಕು ಜೈಪುರ ಹೋಬಳಿ ಗುಜ್ಜೇಗೌಡ ತಿಮ್ಮೇಗೌಡ ಮಾಡುವ ನಮಸ್ಕಾರಗಳು. ಇವತ್ತಿನ ದಿನ ನಾವು ಕನ್ಯಾಕುಮಾರಿ ಬಂದಿದ್ದೀವಿ. ಇಲ್ಲಿ ತಿರುವಲ್ಲವರ್ ಸ್ಟಾಕ್ ತುಂಬ ಚೆನ್ನಾಗಿದೆ. 133 ಅಡಿ ಹೈಟು, ಮತ್ತು ಇದು 1970ರಲ್ಲಿ ಕಟ್ಟಿದ್ದು. ಮತ್ತು ಇಲ್ಲಿ ನಮ್ಮ ಸ್ವಾಮಿ ವಿವೇಕಾನಂದ ಅವರ ಸ್ಟಾರ್ಚ್ ಇದೆ, ಅದು ಕೂಡ ತುಂಬ ಅದ್ಭುತವಾಗಿದೆ, ತುಂಬ ಚೆನ್ನಾಗಿದೆ. ಇಲ್ಲಿ ವಿಶೇಷತೆ ಏನಂದರೆ ಸೂರ್ಯ ಹುಟ್ಟೋದು, ಸೂರ್ಯ ಮುಳುಗೋದು, ಸನ್ರೈಸ್ ವಿಚಾರ ತುಂಬ ಚೆನ್ನಾಗಿದೆ. ಇಲ್ಲಿ ಬೆಳಗ್ಗೆ ಟೈಮ್ ಬಂದರೆ ಸೂರ್ಯ ಹುಟ್ಟೋದು ನೋಡ್ಬೋದು, ಸಂಜೆ ಟೈಮ್ ಸೂರ್ಯ ಮುಳುಗೋದು ನೋಡ್ಬೋದು. ತುಂಬ ಅದ್ಭುತವಾಗಿದೆ, ತುಂಬ ಚೆನ್ನಾಗಿದೆ. ಇದು ನಮ್ಮ ದೇಶದ ಕೊನೆಯ ಬಾರ್ಡ್ರು. ಒಮ್ಮೆ ಆದರೂ ಬಂದು ನೋಡಿ. ನಮ್ಮ ಕರ್ನಾಟಕದ ಡಾಕ್ಟರ್ ರಾಜ್ಕುಮಾರ್ ಅವರು ಹೇಳುವ ಒಮ್ಮೆ ಆದರೂ ಜೋಗ ಜಲಪಾತ ನೋಡಿ ಅಂತ ಹೇಳ್ತಾರೆ. ಅದೇ ರೀತಿ ಒಮ್ಮೆ ಆದರೂ ನೀವು ಇವತ್ತು ಕನ್ಯಾಕುಮಾರಿಗೆ ಬಂದು, ಯಾವಾಗಾದ್ರೂ ನಿಮ್ಗೆ ಸಮಯ ಸಿಕ್ಕಿದಾಗ ಕನ್ಯಾಕುಮಾರಿಗೆ ಬಂದು ಈ ಸೌಂದರ್ಯವನ್ನು ನೋಡಿ ಆನಂದಿಸಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕರ್ನಾಟಕ. ಬಾಯ್ ಬಾಯ್ ಕನ್ಯಾಕುಮಾರಿ. ನಾನು ನಮ್ಮ ಅಪ್ಪನು ಇಲ್ಲೇ ಕನ್ಯಾಕುಮಾರಿಲಿ ಊಟ ಮಾಡೋದು. ಒಂದು ಮಶ್ರೂಮ್ ಬಿರಿಯಾನಿಗೆ 195, 65 ರೂಪಾಯಿ. 65 ರೂಪಾಯಿ ಕ್ಯಾ ಇದೇನಕ್ಕೆ? ಲೆಮನ್ ಜ್ಯೂಸು 65 ರೂಪಾಯಿ ಅಂತೆ. ಇದು 32 ರೂಪಾಯಿ ಒಂದು ಟೀಗೆ, 220 ರೂಪಾಯಿ ಗೋಬಿಗೆ. ನಮ್ಮೂರಲ್ಲಿ 20 ರೂಪಾಯಿಗೆ ಇದಕ್ಕಿಂತ ಚೆನ್ನಾಗಿ 3-4 ಪೀಸ್ ಜಾಸ್ತಿನೇ ಕೊಟ್ಬಿಡ್ತಾರೆ. 26 ರೂಪಾಯಿ GST ಕೊಡ್ತವ್ರೆ. ಟೋಟಲ್ ಬಿಲ್ಲು 696 ರೂಪಾಯಿ. ಸ್ವಾಮಿ, ಇಲ್ಲಿ ಕನ್ಯಾಕುಮಾರಿಯಲ್ಲಿ ಯಾವ ರೇಂಜ್ಗೆ ಪ್ರೈಸ್ ಜಾಸ್ತಿ ಆಗೈತೆ ಅಂದ್ರೆ ನೋಡಿ. ಗೋಬಿ ಒಂದು ಪ್ಲೇಟ್ ಗೋಬಿಗೆ 4-5 ಪೀಸ್ ಗೋಬಿ ಕೊಟ್ಟಿದ್ರು ಅಷ್ಟೇ. ಅದಕ್ಕೆ 220 ರೂಪಾಯಿ ಅಂತೆ. ನಮ್ಮೂರಲ್ಲಿ ಇದಕ್ಕಿಂತ ಜಾಸ್ತಿ ಒಂದು 4-5 ಪೀಸ್ ಜಾಸ್ತಿಯಾಗಿ ಕೊಟ್ಬಿಟ್ಟು ಇನ್ನೂ ಚೆನ್ನಾಗಿ ಮಾಡ್ಕೊಡೋರು. ಅದಕ್ಕೆ 20 ರೂಪಾಯಿ ಬರೀ. ಎಲ್ಲ ಹೇಳಿ ಸ್ವಾಮಿಗಳೇ. ಕನ್ಯಾಕುಮಾರಿ ಬಿಟ್ಟು ನೆಕ್ಸ್ಟ್ ಎಲ್ಲಿಗೆ ಸ್ವಾಮಿ ಹೋಯ್ತಾರ ನಾವು? ಶಿಲ್ತಾನ್ದೂರ್ಗೆ ಹೋಯ್ತಾವೆ. ಎಲ್ಲಿಗೆ? ತಿರುಚೆಂದೂರ್ಗೆ ಹೋಯ್ತಾವನೆ. ಅಲ್ಲಿಗೆ ಹೋಗ್ಬಿಟ್ಟು ತೋರಿಸ್ತೀನಿ ಮನೆ. ನಮ್ಮ ಇಂಡಿಯಾದಲ್ಲಿ ಸುಮಾರು ಸೂರ್ಯ ಮುಳುಗೋ ಜಾಗಗಳಿರ್ತವೆ. ಮೋಸ್ಟ್ ಬ್ಯೂಟಿಫುಲ್ ಅಂದ್ರೆ ಸಿಕ್ಕಾಪಟ್ಟೆ ಸಖತ್ತಾಗಿರೋದು ಸನ್ಸೆಟ್ ಜಾಗ ಯಾವ್ದಾದ್ರು ಐತೆ ಅಂದ್ರೆ ಅದರಲ್ಲಿ ಸಿಕ್ಕಾಪಟ್ಟೆ ಚೆನ್ನಾಗಿರೋದ್ರಲ್ಲಿ ಒಂದು ಜಾಗ ಐತೆ ಅಂದ್ರೆ ಅದು ಕನ್ಯಾಕುಮಾರಿ ಒಂದು. ಯಾಕಂದ್ರೆ ಇಲ್ಲಿ ನೋಡಿ, ನೀವು ನೋಡ್ತಿರ್ಬೋದು, ಸಿಕ್ಕಾಪಟ್ಟೆ ಸಖತ್ತಾಗದೆ. ಸೂರ್ಯ ಮುಳುಗ್ತಾ ಇರೋದು ನೋಡಕ್ಕೇನೆ ಸುಮಾರು ಜನ ಕಾಯ್ಕೋ ಕುತ್ಕೊಬಿಟ್ಟವ್ರೆ. ಇಲ್ಲಿ ನೋಡಿ, ಎಲ್ರೂ ಸೂರ್ಯ ಮುಳುಗೋದು ನೋಡಕ್ಕೆ ಅಂತಾನೆ ಸಿಕ್ಕಾಪಟ್ಟೆ ಜನ ಕಾಯ್ಕೊ ಕುಂತವ್ರೆ. ಈ ಅಲೆಗಳ ಜೊತೆ ಈ ಸೂರ್ಯ ಮುಳುಗೋದನ್ನ ನೋಡ್ತಿದ್ರೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತದೆ. ಈ ಸೂರ್ಯ ಮುಳುಗೋದು ಏನಕ್ಕೆ ಇಷ್ಟೊಂದು ಫೇಮಸ್ ಅಂದ್ರೆ, ಈ ಸನ್ಸೆಟ್ ಏನಕ್ಕೆ ಇಷ್ಟೊಂದು ಫೇಮಸ್ ಅಂದ್ರೆ, ಇದು ತಿರುವಲ್ಲರ್ ಸ್ಟ್ಯಾಚ್ಯೂ ಮತ್ತೆ ಸ್ವಾಮಿ ವಿವೇಕಾನಂದರ ಮೆಮೋರಿಯಲ್ ಹಾಲ್ ಮಧ್ಯೆ ಈ ಸನ್ಸೆಟ್ ಐತೆ. ಅದ್ ನೋಡೋಕ್ಕೋಸ್ಕರನೇ ಜನ ಈ ತರ ಮುಗಿ ಬೀಳ್ತಾರೆ. ಅಷ್ಟು ಸಕ್ಕತ್ತಾಗಿರುತ್ತೆ ಈ ಸನ್ಸೆಟ್. ಕನ್ಯಾಕುಮಾರಿ ಸಿಕ್ಕಾಪಟ್ಟೆ ಇಷ್ಟ ಆಗೋಯ್ತು ನಂಗಂತೂ. ಎಲ್ಲಿ ನೀವೆಷ್ಟು ದೂರ ನೋಡ್ತೀರೋ ಅಷ್ಟು ದೂರನೂ ಬರೀ ನೀರೇ ಕಾಣಿಸ್ತದೆ. ಈ ಸನ್ಸೆಟ್ ನೋಡೋಕ್ಕೆ 2 ಕಣ್ಣು ಸಾಕಾಗದೇ ಇಲ್ಲ, ಅಷ್ಟು ಸಕ್ಕತ್ತಾಗದೆ ಸನ್ಸೆಟ್. ಮಾತ್ರ ಕ್ರೇಜಿ. ನಂಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗೋಯ್ತು. ಮತ್ತು ನಿಮಗೂ ಈ ವಿಡಿಯೋ ಇಷ್ಟ ಆಗಿದ್ರೆ, ಈ ಸನ್ಸೆಟ್ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ತುಂಬ ಜಾಸ್ತಿ ಇಷ್ಟ ಆಗಿದ್ರೆ ಏನೇ ವಿಡಿಯೋ ಸ್ವಾಮಿಗಳು, ಇಡ್ಲಿ ಸ್ವಾಮಿಗಳು, ಇವ್ರು ನಮ್ಮ ಇಡ್ಲಿ ಸ್ವಾಮಿಗಳು ಅಂತ. ವಿಡಿಯೋ ಸ್ವಾಮಿಗಳಂತೆ. ಇಡ್ಲಿ ತಿಂದ್ರಿಯಾ? ಓಹೋ, ಏನಪ್ಪ ಮಣಿಕಂಠ ಸ್ವಾಮಿಗಳು, ಇಡ್ಲಿ ತಿಂದ್ರಿಯಾ? ತಿನ್ನಿಲ್ಲ? ಕಾಫಿನ ದನ ಕುಡ್ದಂಗೆ ಕುಡಿದಿರ್ತೀರಾ ಅಲ್ವಾ? ಯಪ್ಪ, ಅಲ್ಲ ತಿಂತೀರಲ್ಲ, ಒಳ್ಳೆ ಕುಂಬಳಕಾಯದಂಗ ಆಗಿದ್ದೀರಲ್ಲ. ಹೇಳಿ. ಹಂಗಾರೆ ತಿನ್ನೋದು ತಪ್ಪ? ನೀವ್ ಎಷ್ಟು ಸಾವಿರ ರೂಪಾಯಿ ತಪ್ಪೆ ನಿನ್ನೊಂದು ಕುಡಿದ್ರೆ ಎಲ್ಲಪ್ಪ ನೋಡಿ, ಸಮುದ್ರನೇ ಖಾಲಿ ಆಯ್ತದೆ. ನೋಡಿ ಎಷ್ಟಿತ್ತು ಗೊತ್ತಾ ಸಮುದ್ರ, ಇಲ್ಲಿ ಗಂಟ ಬತ್ತಿತ್ತು. ನೀವು ನೀರು ಕುಡಿದು ಸಮುದ್ರ ನೀರ್ನ ಹಿಂಗಾಗ್ಬಿಟ್ಟಿದ್ದೀರಾ. ಸಮುದ್ರ ನೀರು ಖಾಲಿ ಆಗೋಯ್ತು. ಒಸಿ ಕುಡೀರಿ. ಅಲ್ಲ ಒಳ್ಳೆ ಕುಂಬಳಕಾಯಿ ಇದಿರಂಗಿದ್ದೀರಲ್ಲ, ಯಾಕೆ ನೀವು? ಯಾವ ತರ? ಅಂದಿ ಸ್ವಾಮಿ ನನ್ನೇ ಬೈತಾರೆ ಸ್ವಾಮಿಗಳೇ. ಇರಿ ಸ್ವಾಮಿ. ಇಷ್ಟೇ. ನೆಕ್ಸ್ಟ್ ವಿಡಿಯೋದಲ್ಲಿ ಇತ್ತು. ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ತುಂಬಾ ಜಾಸ್ತಿ ಇಷ್ಟ ಆಗಿದ್ರೆ ಒಂದು ಕಮೆಂಟ್ ಮಾಡಿ. ಮುಚ್ಕೊಂಡಿರಿ ಸ್ವಾಮಿ ನೀವು ಸುಮ್ಮನೆ. ಹಂಗೆಲ್ಲ ಮಾತಾಡ್ಸ್ಬಾರ್ದು. ಸುಮ್ಮನೆ ಇರಿ ಸ್ವಾಮಿ ನೀವು. ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ತುಂಬಾ ಜಾಸ್ತಿ ಇಷ್ಟ ಆಗಿದ್ರೆ ಒಂದು ಕಮೆಂಟ್ ಮಾಡಿ. ಮತ್ತೆ ಸಬ್ಸ್ಕ್ರೈಬು ನೀವು ತುಂಬಾ ಚೆನ್ನಾಗಿ ಬೆಲ್ಲು ಸಬ್ಸ್ಕ್ರೈಬ್ ಮಾಡಾದ್ಮೇಲೆ ಬೆಲ್ ಹೊಡಿಯೋಕ್ಕಾಗೋದು. ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ತುಂಬಾ ಜಾಸ್ತಿ ಇಷ್ಟ ಆಗಿದ್ರೆ ಒಂದು ಕಮೆಂಟ್ ಮಾಡಿ. ಏನೇನು ಸರಿಪಡಿಸ್ಕೋಬೇಕು ಹೇಳಿ, ಕಮೆಂಟ್ ಮಾಡೋದಂತೂ ಮರಿಬೇಡಿ. ಮತ್ತೆ ಬಾಯ್ ಬಾಯ್ ಹೇಳ್ತೀವಿ. ಬಾಯ್.
ಸ್ವಾಮಿ ನಾವಿವಾಗ ಯಾವ ಸ್ವಾಮಿ ಟೆಂಪಲ್? ತಿರುಚಂದರ್ ಮುರುಗನ್ ಟೆಂಪಲ್ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದಲ್ಲಿ ಬಂದಿದ್ದು. ಇವಾಗ 8-8:30 ಅಷ್ಟೊತ್ತಂಗೆ ಬಂದು, ಆದ್ರೆ ಇಲ್ಲಿ ಕ್ಲೋಸ್ ಆಗ್ಬಿಟ್ಟಿದ್ದು ದೇವಸ್ಥಾನ. ಅದಕ್ಕೆ ಇವಾಗ ಇಲ್ಲೇ ಸ್ವಲ್ಪ ಮೇವು ತಿನ್ಕೊಂಡು ಇಲ್ಲಿಂದ ಧನುಷ್ಕೋಡಿಗೆ ಬೆಳಗಾನ ಬಸ್ಸಲ್ಲಿ ಓಡಿಸ್ತಾರಂತೆ. ರಾಮೇಶ್ವರಂ ಅಂದ್ರೆ ಧನುಷ್ಕೋಡಿಗೆ ಒಂದು 5-6 ಗಂಟೆ ಹಂಗೆ ತಲುಪ್ತೀವಿ. ಬೆಳಗಾನ ಬಸ್ಸಲ್ಲಿ ಹೋಗ್ಬೇಕು, ಅದೇ ಬೇಜಾರು. ನಿದ್ದೆ ಇಲ್ಲ, ಕಾಲೆಲ್ಲ ಪೂರ್ತಿ ಊದ್ಕೊಬಿಟ್ಟವೆ ಸಿಕ್ಕಾಪಟ್ಟೆ. ಅಯ್ಯೋ, ಉಳ್ಕೊಬಿಟ್ರೆ ಸಾಕು ಅನಿಸ್ತದೆ, ಬಟ್ ಆದ್ರೆ ಉಳಿಸ್ತಾ ಇಲ್ಲ. ಪ್ಲೇಸಸ್ ಎಲ್ಲ ಕವರ್ ಮಾಡಬೇಕು ಹೇಳಿರೋ ಟೈಮಲ್ಲಿ ಅನ್ಕೊಂಡು ಪೂರ್ತಿ ಓಡಿಸ್ತವ್ರೆ ಗಾಡಿನ. ಬೆಳಗ್ಗೆ 6 ಗಂಟೆಗೆ ಸಿಗ್ತೀನಿ. ನಮಸ್ಕಾರ ಸ್ವಾಮಿ. ಎಲ್ರು ಸಿಕ್ಕಾಪಟ್ಟೆ ಸಬ್ಕವ್ರೆ, ಯಾಕಂದ್ರೆ ಇವಾಗ ಟೈಮು 3:15. ಇವಾಗ ಧನುಷ್ಕೋಡಿಗೆ ಬಂದು ಇಳಿದವಿ. ಧನುಷ್ಕೋಡಿಗೆಲ್ಲ ಯಾವ್ದೋ ಒಂದು ಜಾಗ ರಾಮೇಶ್ವರಂ ಬಂದು ಇಳಿದವಿ. ಇಲ್ಲಿಂದ ಧನುಷ್ಕೋಡಿ ಒಂದು 30 ಕಿಲೋಮೀಟರ್ ಏನೋ ಆಯ್ತದೆ. ಆಟೋದಲ್ಲಿ ಹೋಗ್ಬೇಕಂತೆ. ಆಟೋದವರು 200 ರೂಪಾಯಿ ಕೇಳ್ತವ್ರೆ, ನಾವು 150 ರೂಪಾಯಿ ಕೊಡ್ತೀವಿ ಅಂತ ಹೇಳ್ತಾವೆ. ಬಸ್ಸು ಹೋಗಲ್ವಂತೆ ಧನುಷ್ಕೋಡಿಗೆ. ಸೊ ಅದಕ್ಕೆ ಆಟೋದಲ್ಲಿ ಇಲ್ಲಿಂದ ಧನುಷ್ಕೋಡಿಗೆ ಹೋಗ್ಬೇಕು. ಬೆಳಗಾನ ಬಸ್ ಓಡಿಸ್ಕೊ ಬಂದಿರೋ ಡ್ರೈವರ್ ಸ್ವಾಮಿಗಳಾದಂಗೆ ಆಗ್ಬಿಟ್ಟವ್ರು ಎಲ್ರೂ ಸಪ್ಗೆ. ನಮಸ್ಕಾರ ದೇವರು. ಇವತ್ತು ರಾಮೇಶ್ವರಕ್ಕೆ ಬಂದಿದ್ದೀವಿ. ಇಲ್ಲಿ ವಿಶೇಷತೆ ಅಂದ್ರೆ ರಾಮೇಶ್ವರ ದೇವಸ್ಥಾನ, ರಾಮ ಪ್ಲಸ್ ಈಶ್ವರ ಎರಡೂ ಸೇರಿ ರಾಮೇಶ್ವರ ದೇವಸ್ಥಾನ ಆಗಿದೆ. ತುಂಬಾ ಚೆನ್ನಾಗಿದೆ. ಎಲ್ಲ ನೋಡಿ ಒಮ್ಮೆ ಆದ್ರೂ ಬಂದು ರಾಮೇಶ್ವರಕ್ಕೆ ಬಂದು ರಾಮೇಶ್ವರ ದೇವಸ್ಥಾನ ದರ್ಶನ ಮಾಡಿ. ರಾಮ ಪೂಜಿಸ್ತಿದ್ದಂತ ಸ್ಥಾನ ಇದು. ಅದಕ್ಕೋಸ್ಕರನೇ ಇದಕ್ಕೆ ರಾಮೇಶ್ವರ ಅಂತ ಹೆಸರು ಬಂದಿದೆ. ರಾಮ ಪ್ಲಸ್ ಈಶ್ವರ ಹಾಗೆ ರಾಮೇಶ್ವರ, ರಾಮ ಪೂಜಿಸ್ತಿದ್ದಂತ ಲಿಂಗ, ಅದನ್ನೇ ರಾಮೇಶ್ವರ ಅಂತ ಮಾಡಿದ್ದಾರೆ. ಬಂದು ನೋಡಿ, ತುಂಬಾ ಸಖತ್ತಾಗಿದೆ. ಮತ್ತೆ ನಮ್ಮಪ್ಪನೇ ಇದೇ ತರ ವ್ಲಾಗ್ ಮಾಡ್ತಿರ್ತಾರೆ. ಇಡ್ಲಿ ಸ್ವಾಮಿಗಳು ತಿಂದು ಇಡ್ಲಿ ಆದಂಗೆ ಇವ್ರ ಹೆಸರು ಇಡ್ಲಿ ಸ್ವಾಮಿಗಳು ಅಂತ. ನಮ್ಮಪ್ಪ ಸ್ವಾಮಿಗಳು ಹೆಂಗ್ ಕೊಟ್ರು ಇಂಟ್ರೊಡಕ್ಷನ್ ಕಮೆಂಟ್ ಮಾಡಿ. ಹಾ ಸ್ವಾಮಿ, ಹಿಡ್ಕೊ ಹೋಗಿ, ನೀವೇ ಹೇಳ್ಕೊ ಹೋಗಿ ಏನ್ ಸಿಗುತ್ತೆ ಎಲ್ಲನೂ. ನಿಮ್ಗೆ ಏನೇನ್ ಗೊತ್ತೋದು ಎಲ್ಲ ಹೇಳ್ಕೋಗಿ. ನಮ್ಮ ಅಪ್ಪಂಗ್ ಗೊತ್ತಿರ ಸ್ಟ್ರೀಟ್ ನಂಗೂ ಗೊತ್ತಿಲ್ಲ. ಮೊದ್ಲು ಇಲ್ಲಿ ಎಲ್ಲ 21 ಕೊಳದಲ್ಲೂ ಸ್ನಾನ ಮಾಡಿದ್ನು. ಆದ್ರೆ ಈ ಸಾರಿ ಸ್ನಾನದ ವ್ಯವಸ್ಥೆ ಇಲ್ಲ, ಸ್ನಾನ ಮಾಡಕ್ಕಾಗ್ಲಿಲ್ಲ. ಅದು ನಮಗ್ ಗೊತ್ತಾಗ್ಲಿಲ್ಲ ಅಂತ ಅನ್ಸ್ತದೆ. ನೆಕ್ಸ್ಟ್ ಮುಂದೆ ನಾವು ಧನುಷ್ಕೋಟಿಗೆ ಹೋಗ್ತಾ ಇದ್ದೀವಿ. ಧನುಷ್ಕೋಟಿಗೆ ಹೋಗಿ ಬಂದ ನಂತರ ನಾವು ಧನುಷ್ಕೋಡಿಗೆ ಹೋಗ್ತಾ ಇದ್ದೀವಿ. ಧನುಷ್ಕೋಡಿಗೆ ಹೋಗಿ ಬಂದ ನಂತರ ನವಗ್ರಹ ದೇವಸ್ಥಾನಕ್ಕೆ ಹೋಗ್ಬೇಕಾಗಿದೆ. ಅದಾದ ನಂತರ ತಿರ್ಚಿ ಶ್ರೀರಂಗಕ್ಕೆ ಹೋಗ್ತೀವಿ. ಮತ್ತೆ ಅದಾದ ನಂತರ ಮಲೆ ಮಹದೇಶ್ವರ ಬೆಟ್ಟದಿಂದ ವಾಪಸ್ ಊರ್ಗ್ ಹೋಗ್ತೀವಿ. ಸ್ವಾಮಿಯೇ ಶರಣಮಯ್ಯಪ್ಪ. ಮತ್ತೆ ನಾವು ಗುಜ್ಜಗೊಂಡಪುರದಿಂದ ಎಲ್ಲ ಒಟ್ಟಿಗೆ ಬಂದಿದ್ದೀವಿ. ಸುಮಾರು 37 ಸ್ವಾಮಿಗಳು ಬಂದಿದ್ದೀವಿ. ಮತ್ತೆ ಶಬರಿಮಲೆಯಿಂದ ಪಂದಳಕ್ಕೆ ಬಂದು, ಪಂದಳ ಆದ ನಂತರ ತಿರುವಂತನಾಪುರಮ್ಗೆ ಬಂದು ಅಲ್ಲಿ ಅನಂತ ಪದ್ಮನಾಭ ದೇವಸ್ಥಾನ ನೋಡ್ಕೊಂಡು ಮತ್ತೆ ತಿರುಚಂದೂರ್ಗೆ ಬಂದು ಅಲ್ಲಿ ಮುರುಗನ್ ದೇವಸ್ಥಾನ ನೋಡಿದ್ನು. ಆದ್ರೆ ನೋಡಕ್ ಬಂದು, ಆದ್ರೆ 8:15 ಬಾಗ್ಲು ಹಾಕಿತ್ತು, ನೋಡಕ್ ಆಗ್ಲಿಲ್ಲ. ಅದಾದ ನಂತರ ನಾವು ನೈಟ್ ಎಲ್ಲ ಪೂರ್ತಿ ಜರ್ನಿ ಮಾಡಿ ರಾಮಲಿಂಗೇಶ್ವರ ದೇವಸ್ಥಾನ ಅದೇ ನಮ್ಮ ರಾಮೇಶ್ವರ ದೇವಸ್ಥಾನಕ್ಕೆ ಬಂದು ಇಲ್ಲಿ ದರ್ಶನ ಎಲ್ಲ ಆಯ್ತು. ದರ್ಶನ ಮುಗಿದ ನಂತರ ಈಗ ಟೀ ಕುಡಿಯಕ್ ಬರ್ತಾ ಇದೀವಿ. ಎಲ್ಲೂ ಹೋಟ್ಲು ಕಾಣ್ತಾ ಇಲ್ಲ ಅನ್ನಂಗ್ ಕಾಣಿಸ್ತದ. ಟೀ ಕುಡಿದ ನಂತರ ಮತ್ತೆ ನಾವು ನಮ್ಮ ಸ್ಥಳಕ್ಕೆ ಹೋಗ್ತೀವಿ. ನಾನು ವ್ಲಾಗ್ ಮಾಡ್ತಿದ್ದೆ. ನಮ್ಮ ಅಪ್ಪನ ತರ ಒಂದ್ ದಿವಸ ಮಾಡ್ಲಿಲ್ಲ. ನಮ್ಮ ಅಪ್ಪ ಸಕ್ಕದಾಗಿ ಮಾಡಿದವ್ರೆ ವ್ಲಾಗ್. ಇಷ್ಟ ಆಗೈತೆ ಅಂತ ಅನ್ಕೊಂತೀನಿ. ರಾಮೇಶ್ವರಂ ಅಲ್ಲಿ ನಮ್ಮ ಅಪ್ಪ ಸ್ವಾಮಿ ಹೇಳ್ದಂಗೆ ಅವಾಗ್ಲೇನೆ ರಾಮೇಶ್ವರಂ, ರಾಮ ಪ್ಲಸ್ ಈಶ್ವರ ಅಂದ್ರೆ ರಾಮೇಶ್ವರ ಅಂದ್ರೆ ರಾಮ ಲಿಂಗನ ಪೂಜಿಸ್ತಿದ್ದ ಕಾರಣ ಇದಕ್ಕೆ ರಾಮೇಶ್ವರಂ ಅನ್ನೋ ಹೆಸರು ಬಂತು. ಇಲ್ಲಿರೋ ಲಿಂಗ ಸಿಕ್ಕಾಪಟ್ಟೆ ಸಣ್ಣದು ಅನ್ಕೊಳ್ಳಿ, ಸಿಕ್ಕಾಪಟ್ಟೆ ಚಿಕ್ಕದಾಗದೆ. ಮತ್ತೆ ಸಹಸ್ರಾರು ವಾನರರು ಹೆಂಗ್ ಬಂದ್ರು, ಸಹಸ್ರಾರು ಭಕ್ತಾದಿಗಳು ಇಲ್ಲಿಗೆ ಅದೇ ತರ ದರ್ಶನಕ್ಕೆ ಹೆಂಗ ಬರ್ತಾರೆ. ಸಿಕ್ಕಾಪಟ್ಟೆ ರಶ್ ಜಾಸ್ತಿ ಇರ್ತದೆ. ನಾವು 200 ರೂಪಾಯಿ ಕೊಟ್ಬಿಟ್ಟು ದರ್ಶನ ಮಾಡ್ಕೊಂಡು ಮತ್ತೆ ಸ್ನಾನ ಮಾಡಕ್ಕೆ ಈ 30 ರೂಪಾಯಿ ಏನೋ ಕೊಟ್ಬಿಟ್ಟು ಸ್ನಾನ ಮಾಡ್ಕೊಂಡು 200 ರೂಪಾಯಿ ದರ್ಶನ ಮಾಡ್ಕೊಂಡು ಇವಾಗ ನೆಕ್ಸ್ಟ್ ಧನುಷ್ಕೋಡಿಗೆ ಹೋಯ್ತಾವಿ. ಆ ವ್ಲಾಗ್ನ ನಮ್ಮ ಅಪ್ಪನೇ ಮಾಡ್ತಾರೆ ನೋಡಿ. ಓ ಸ್ವಾಮಿ, ಅಲ್ಲಿ ನೋಡಿ ನಮ್ ಸೂರ್ಯ ಹೆಂಗೆ ಎದ್ದೇಳ್ತವನೆ ಅಂತ ನೀವು ನೋಡ್ತಾ ಇದ್ದೀರಾ. ಸೂರ್ಯ ಎದ್ದೇಳದ್ನ ನೋಡ್ಕೊಬಿಡಿ. ಎಷ್ಟು ಸಕ್ಕದಾಗಿ ಎದ್ದೇಳ್ತವನೆ ಸೂರ್ಯ ಅಂತ. ಸೂರ್ಯ ಹುಟ್ಟು ಆಹಾ, ಎಂತ ಸನ್ರೈಸು. ಈ ಸನ್ರೈಸ್ ನೋಡಕ್ಕೆ ಇಲ್ಲಿ ನೋಡಿ ಎಷ್ಟು ಜನ ತುಂಬ್ಕೊಂಡ್ಬಿಟ್ಟವ್ರೆ ಅಂತ. ಬೆಳಗ್ಗೆನೆ ನಾವೇ ಬೇಗ ಬಂದವಿ ಅನ್ಕೊಂಡು, ಆದ್ರೆ ನಮ್ಗಿಂತ ಮುಂಚೆ ಎಷ್ಟೊಂದ್ ಜನ ಬಂದವ್ರು ನೋಡಿ. ಆಟೋಗಳೆಲ್ಲ ಬಂದ್ ನಿಂತೈತೆ.
ಓಹೋ, ದಿ ಲಾಸ್ಟ್ ಲ್ಯಾಂಡ್ ಆಫ್ ಇಂಡಿಯಾಗೆ ಸ್ವಾಗತ ಸುಸ್ವಾಗತ. ನೋಡ್ರಿ ಸ್ವಾಮಿ, ಎಷ್ಟು ಸಕ್ಕತ್ತಾಗಿ ಕಾಣಿಸುತ್ತೆ ಸನ್ರೈಸ್ ಅಂತ. ನೋಡಕ್ 2 ಕಣ್ ಸಾಲ್ತಾ ಇಲ್ಲ. ಎಷ್ಟು ಜನ ಬಂದ್ ನಿಂತವ್ರು ನೋಡ್ರಿ. 6:30ಗೆ ಇಷ್ಟೊಂದು ಜನ ಸಾಗರ ಈ ಸನ್ರೈಸ್ ನ ನೋಡಕ್ಕೆ. ಎಷ್ಟೊಂದು ಜನ ಎಲ್ಲೆಲ್ಲಿಂದ ಹುಡುಕ ಬರ್ತಾರೆ ಈ ಸನ್ರೈಸ್ ನ ನೋಡಕ್ಕೆ. ನೀವು ಕೂಡ ಈ ಸನ್ರೈಸ್ ನ ನೋಡಿ, ಎಷ್ಟು ಸಕ್ಕತ್ತಾಗದೆ ಅನ್ಕೊಂಡು. ಧನುಷ್ಕೋಡಿನ ಕಾಯಕ್ಕೆ ಅಂತಾನೆ ನಮ್ ಬಾಸ್ ಹನುಮಂತ ಇಲ್ಲೇ ಕುಂತ್ಕೊಬಿಟ್ಟವ್ರೆ ನೋಡಿ. ನಮಸ್ಕಾರ ಬಾಸು. ಹನುಮಂತನ ಶಕ್ತಿ ಅಪಾರ. ರಾಮ್ ಸೇತುವೆ ಕಟ್ಟೋರು ಇವ್ರೇನೆ. ಹಾಯ್ ಬಾಸು. ನಮಸ್ಕಾರ ಬ್ರದರ್. ನಮಸ್ಕಾರ ಬ್ರದರ್. ನಾವೀಗ ಧನುಷ್ಕೋಟಿಯಲ್ಲಿ ಇದ್ದೀವಿ. ನಮ್ಮ ದೇಶದ ಕೊನೆ ಬಾರ್ಡರ್, ನೆಕ್ಸ್ಟ್ ಶ್ರೀಲಂಕಾ. ತುಂಬಾ ಅದ್ಭುತವಾಗಿದೆ. ಸೂರ್ಯ ಹುಟ್ಟದನ್ನ ಸಂಪೂರ್ಣವಾಗಿ ನೋಡ್ದು ತುಂಬಾ ಚೆನ್ನಾಗಿದೆ, ಸಾಕತ್ತಾಗಿದೆ. ಒಮ್ಮೆ ಆದ್ರೂ ಬಂದು ನೋಡಿ, ಇಂಥ ಸೌಂದರ್ಯವನ್ನ ಸವಿಬೇಕು. ಮನಸ್ಸಿನಾಗ ಹುಟ್ಟದ ಮೇಲೆ ಒಮ್ಮೆ ಆದ್ರೂ ಬಂದು ಈ ಸನ್ರೈಸ್ ನ ನೋಡ್ಬೇಕು. ಬೆಳಗ್ಗೆ ಸೂರ್ಯ ಹುಟ್ಟೋದು ಅಂದ್ರೆ ಅಷ್ಟೊಂದು ಅದ್ಭುತವಾಗಿ ಕಾಣ್ತಾ ಇದೆ. ತುಂಬಾ ಚೆನ್ನಾಗಿದೆ, ಸಖತ್ತಾಗಿದೆ. ಬಂದು ನೋಡಿ. ನೀವು ಹೇಳಿ. ನಮಸ್ಕಾರ ಸ್ವಾಮಿ. ಇಲ್ಲಿಂದ ಶ್ರೀಲಂಕಾ ಬರೀ 18 ಕಿಲೋಮೀಟರ್. ಹೇಳಕ್ಕೆ ಅಸಾಧ್ಯ ಅನ್ಸ್ತೈತಲ್ವಾ, ಆದ್ರೆ ಇದೇ ನಿಜ. ಇಲ್ಲಿಂದ ಶ್ರೀಲಂಕಾ ಬರೀ 18 ಕಿಲೋಮೀಟರ್ ಅಷ್ಟೇನೆ. ಶ್ರೀಲಂಕಾಕ್ಕೆ ಹಂಗೆ ಈಜ್ ಹೊಡ್ಕೊಂಡು ಹೊಂಟೋಗ್ಬಿಡೋನು. ಈಜ್ ಬಂದಿದ್ರೆ, ಆದ್ರೆ ಈಜ್ ಬರಲ್ಲ ನಂಗೆ. ಸಹಸ್ರಾರು ವಾನರರು, ಅಂದ್ರೆ ಸುಮಾರು ಸಹಸ್ರಾರು ವಾನರಗಳು ಬಂದಾದ್ಮೇಲೆ ಸೀತಾಮಾತೆ ಕರ್ಕೊಬರಕ್ಕೆ ಅಂತ ಅವ್ರಿಗೆ ವಾನರರು ಅಂದ್ರೆ ಬರೀ ಅವರು ಕಾಡಲ್ಲೇ ಇರ್ತಾರೆ. ಕಾಡಿಂದ ನಡ್ಕೊಬಂದು ಇಲ್ಲಿಗೆ ಬಂದು ತಲುಪ್ತಾರೆ. ಇಲ್ಲಿಂದ ಮುಂದೆ ಹೆಂಗೋಗ್ಬೇಕು ಅಂತ ದಾರಿ ಗೊತ್ತಾಗದೇ ಇರೋ ಕಾರಣದಿಂದ ಇಲ್ಲಿಂದ ಶ್ರೀಲಂಕಾಕ್ಕೆ ಸೇತುವೆನೆ ಕಟ್ಬಿಡ್ತಾರೆ. ಇದೇ ರಾಮ್ ಸೇತುವೆ. ನಾವಿರೋ ಅಂತ ಜಾಗ ರಾಮ್ ಸೇತುವೆ. ಇದೇ ಧನುಷ್ಕೋಡಿ. ಇಲ್ಲಿಗೆ ತಮಿಳ್ನಾಡು ಬಾರ್ಡ್ರೂ ಎಂಡ್ ಆಯ್ತದೆ, ಮತ್ತೆ ಇಂಡಿಯಾ ಬಾರ್ಡ್ರೂ ಇಲ್ಲಿಗೆ ಎಂಡ್ ಆಯ್ತದೆ. ಇಲ್ಲಿಂದ ಹೋದ್ರೆ ನೀವು ಶ್ರೀಲಂಕಾ ಸಿಕ್ಬಿಡ್ತೇವೆ ನಿಮ್ಗೆ. ನಾವು ಇವಾಗ ಧನುಷ್ಕೋಟಿಲಿದ್ದೀವಿ. ಸೂರ್ಯ ಹುಡ್ತಾ ಇರೋಂಥ ಸನ್ನಿವೇಶ ತುಂಬಾ ಅದ್ಭುತವಾಗಿದೆ, ತುಂಬಾ ಚೆನ್ನಾಗಿದೆ. ಎಷ್ಟು ಸಾರಿ ನೋಡಿದ್ರು ಮಗದೊಮ್ಮೆ ನೋಡ್ಬೇಕು ಅಂತ ಅನಿಸ್ತಾ ಇದೆ. ನೀವು ಒಮ್ಮೆ ಆದ್ರೂ ಬಂದು ನೋಡಿ, ಆನಂದಿಸಿ, ಖುಷಿ ಪಡಿ. ಅದ್ಭುತವಾದ ಸ್ಥಳ ಇದು. ಧನುಷ್ಕೋಟಿ ಅಂತ ಇದ್ರ ಹೆಸರು. ಶ್ರೀಲಂಕಾ ಇಲ್ಲಿಂದ 18 ಕಿಲೋಮೀಟರ್ ಇದೆ ಅಷ್ಟೇ. ನಮ್ಮ ದೇಶದ ಕೊನೆ ಬಾರ್ಡ್ರು. ತಮಿಳ್ನಾಡಿಗೆ ಇದೇ ಕೊನೆ ಬಾರ್ಡ್ರು. ನಮ್ಮ ಊರಿನ ಎಲ್ಲರೂ ಸಹ ಇಲ್ಲಿ ಬಂದು ನೋಡ್ತಾ ಇದ್ದೀವಿ. ತುಂಬಾ ಖುಷಿ ಆಗ್ತಾ ಇದೆ. ನೀವು ಯಾವಾಗ್ಲಾದ್ರೂ ಒಮ್ಮೆ ಆದ್ರೂ ಧನುಷ್ಕೋಟಿಗೆ ಬಂದ್ರೆ ಈ ಸನ್ನಿವೇಶವನ್ನ ನೋಡಿ, ಆನಂದಿಸಿ, ಖುಷಿ ಪಡಿ. ಎಲ್ಲದಕ್ಕಿಂತ ಇನ್ನೊಂದು ಮುಖ್ಯವಾದ ಖುಷಿ ವಿಚಾರ, ನಾವು ಏನು ಖುಷಿ ಪಡಬೇಕು ಅಂದ್ರೆ, ರಾಮ, ಲಕ್ಷ್ಮಣ, ನಮ್ಮ ಬಾಸ ಆಂಜನೇಯ ಅಂತ ಸಾವಿರಾರು ವಾನರ ಸೈನ್ಯ ಬಂದು ಈ ಜಾಗದಲ್ಲಿ ನಿಂತಿರ್ತದೆ. ಅಂತ ಜಾಗದಲ್ಲಿ ನಾನವನಿ, ನಮ್ಮ ಅಪ್ಪ ಅವರೇ ನಿಮ್ಗೆ ತೋರಿಸ್ತವನಿ. ಸಿಕ್ಕಾಪಟ್ಟೆ ಖುಷಿ ಆಯ್ತಿದೆ. ಶ್ರೀರಾಮ ನಿಂತ ಜಾಗದಲ್ಲಿ, ಶ್ರೀರಾಮ ನಡೆದಂತ ಜಾಗದಲ್ಲಿ ನಾವು ನಡೀತಾವಿ ಅಂದ್ರೆ ಪುಣ್ಯ ಅಂತಾನೆ ಹೇಳ್ಬೋದು. ಇದನ್ನ ಸಿಕ್ಕಾಪಟ್ಟೆ ಖುಷಿ ಐತೈತೆ ಸ್ವಾಮಿ. ಎಲ್ಲ ಸ್ವಾಮಿಗಳು ಆಯ್ ಹೇಳ್ರಪ್ಪ. ಜೈ ಕರ್ನಾಟಕ, ಜೈ ಕರ್ನಾಟಕ. ಕೆಂಪು ಹಳದಿ ಬಾವುಟಕ್ಕೆ ನೀನೆ ತಾನೇ ಬಾಹುದಂಡ. ಜೈ ನಮ್ದು ಕನ್ನಡ, ನಮ್ದು ಕನ್ನಡ. ಸೀಳುನಿ ಹರಿವುದು ಕನ್ನಡ. ನಮ್ಮಪ್ಪ ಕನ್ನಡ ಪ್ರೇಮಿ. ಹಾಯ್ ಹೇಳ್ರಿ ಸ್ವಾಮಿಗಳ ಎಲ್ರೂ. ಸ್ವಾಮಿ ರಿಯಾಕ್ಟ್ ಮಾಡಕ್ ಹೋದ್ರು ಬಿದ್ದೋದ್ರು. ಅಲೆ ಸಿಕ್ಕಾಪಟ್ಟೆ ಜ್ವರ ಇಳಿತದೆ. ಸ್ವಾಮಿ ಅಲೆ ಜಾಸ್ತಿ ಇದೆ, ಈ ಕಡೆ ಬನ್ನಿ ಸ್ವಾಮಿ. ಕಲ್ಲು ಇದ್ದಿದ್ರೆ ಇಲ್ಲಿಗೆ ಹಾಕ್ಬೋದಿತ್ತು, ಕಲ್ಲು ಮುಳುಗ್ತಿರ್ಲಿಲ್ಲ. ಕಲ್ಲು ಮತ್ತೆ ಇಲ್ಲಿ ಅಳಿಲು ಸೇವೆನೂ ಸಹ ಇದೆ. ರಾಮ ಸೇತುವೆ ಕಟ್ಟಬೇಕಾದ್ರೆ ಅಳಿಲುಗಳು ಸಹ ಸಹಾಯ ಮಾಡಿ ಇದ್ವಂತ, ಅದನ್ನ ಉಲ್ಲೇಖ ಇದೆ ನಮ್ಮ ಪುರಾಣದಲ್ಲಿ. ಅಳಿಲು ಸೇವೆ ಏನು ಅಂದ್ರೆ, ಆ ಅಳಿಲುಗಳು ನೀರಿನಲ್ಲಿ ಮಿಂದು ಆ ಮರಳಿನ ತಗೋಗಿ ಸೇತುವೆ ಕಟ್ಟಲಿಕ್ಕೆ ಸಹಾಯ ಮಾಡುವಂತ ಉಲ್ಲೇಖ ಇದೆ. ಆದ್ರಿಂದ ತಾವು ಸಹ ಇಲ್ಲಿ ಬಂದು ರಾಮ್ ಸೇತುವೆ ನೋಡಿ, ಅದು ರಾಮ್ ಸೇತುವೆನೇ ಕಾಣ್ತಾ ಇಲ್ಲ.
ಅಳಿಲು ಸೇವೆ ಅಂತ ಅಂದ್ರೆ ಏನು ಅಂದ್ರೆ ನಾವ್ ಇಲ್ಲಿ ವಾನರರು ಎಲ್ರೂ ಈ ಕಲ್ಲುಗಳನ್ನ ಇಲ್ಲಿ ಹಾಕಬತ್ತಿರ್ಬೇಕಾದ್ರೆ ಗ್ಯಾಪ್ ಇರ್ತಿತ್ತಲ್ಲ, ಆ ಗ್ಯಾಪ್ ನ ಫಿಲ್ ಮಾಡಕ್ಕೆ ಅಳಿಲುಗಳು ಚಿಕ್ಕವಲ್ವಾ, ಆ ಗ್ಯಾಪ್ ನ ಅಳಿಲುಗಳು ಫಿಲ್ ಮಾಡ್ತವೆ. ಅದಕ್ಕೋಸ್ಕರನೇ ಸಣ್ಣ ಸೇವೆನ ಅಳಿಲು ಸೇವೆ ಅಂತ ಹೇಳೋದು ಅಷ್ಟೇ. ಕಾಡಲ್ಲಿ ಬರೀ ಕಾಡಲ್ಲೇನೆ ಸೊಪ್ಪು, ಕಾಡಲ್ಲೇನೆ ಇದ್ದು ಅವ್ರಿಗೆ ಇಷ್ಟೊಂದು ದೊಡ್ಡ ಸಮುದ್ರನ ನೋಡಿ ಅಭ್ಯಾಸನೇ ಇರಲ್ಲ. ಇಂಥ ದೊಡ್ಡ ಸಮುದ್ರನ ನೋಡಿದಾಗ ಸಿಕ್ಕಾಪಟ್ಟೆ ಶಾಕ್ ಆಗೋದು ಅಂದ್ರೆ ಸಿಕ್ಕಾಪಟ್ಟೆ ಶಾಕ್ ಆಗೋದು ಅದೊಂದು ಸಹಜ. ಸಿಕ್ಕಾಪಟ್ಟೆ ಶಾಕ್ ಆಗೋದಂಗೆ ಅದೇ ತರ ಎಲ್ಲಾ ವಾನರ ಸೈನ್ಯ ಬಂದ್ಮೇಲೆ ಸಿಕ್ಕಾಪಟ್ಟೆ ಬೆರಗಾಗ್ಬಿಡ್ತಾರೆ ಗಾಬರಿಯಾಗಿ. ಇಷ್ಟೊಂದು ದೊಡ್ಡ ಸರೋವರ ಅವ್ರ ಲೈಫ್ ಅಲ್ಲೇ ನೋಡಿರಲ್ಲ, ದೊಡ್ಡ ಸರೋವರನ ನೋಡಿದಾಗ ಸಿಕ್ಕಾಪಟ್ಟೆ ಗಾಬರಿ ಆಯ್ತಾರೆ. ಗಾಬರಿಯಾಗಿ ಅವರು ಇಲ್ಲಿಂದ ಆಮೇಲೆ ಇಲ್ಲಿಂದ ಒಂದು ಶ್ರೀಲಂಕಾಕ್ಕೆ ಹತ್ರವಾದಂತ ಜಾಗ ಇದೇನೆ. ಸೊ ಅದಕ್ಕೆ ಇಲ್ಲಿಂದ ಸೇತುವೆ ಕಟ್ತಾರೆ. ಇಲ್ಲಿಂದ ಶ್ರೀಲಂಕಾ ಬರೀ 15 ಕಿಲೋಮೀಟರ್ ಐತೆ ಅಷ್ಟೇ. ಮತ್ತೆ ಈ ಇನ್ಫಾರ್ಮೇಶನ್ ನಾನು ಡಾಕ್ಟರ್ ಬ್ರೋ ಅವ್ರ ಹತ್ರ ನೋಡ್ಕೊಂಡಿದ್ದು, ಅವರಿಂದ ಈ ಇನ್ಫಾರ್ಮೇಶನ್ ತಗೊಂಡು ನಾನು ಈ ಇನ್ಫಾರ್ಮೇಶನ್ ನಿಮ್ಗೆ ಕೊಡ್ತವನಿ. ರಾಮ್ ಸೇತುವೆನೆ ಕಟ್ಟಿ ರಾವಣ ಸಂಹಾರ ಮಾಡಿ ಸೀತೆನ ತಗೋಬರ್ತಾರೆ ನಮ್ಮ ಶ್ರೀರಾಮ. ಜೈ ಶ್ರೀರಾಮ್. ಇದಾಗಿತ್ತು ಧನುಷ್ಕೋಡಿ ಕತೆ. ಧನುಷ್ಕೋಡಿ ನೋಡ್ಕೊಬಿಡಿ. ಜೈ ಶ್ರೀರಾಮ್. ಇದು ರಾಮ ಮಂತ್ರ ಸಾರ, ಹನುಮಂತನ ಶಕ್ತಿಯ ಪಾರ. ಜೈ ಶ್ರೀರಾಮ್. ಏನಿದ್ದು ಸಮಯ ದುಡ್ಡು ಗಿಡ್ಡು ಕೊಡೋದಾದ್ರು ಹೋಗಲ್ಲ ಅಲ್ಗ. ದುಡ್ಡು ಗಿಡ್ಡು ಕೊಡೋದಾದ್ರೆ ಏನು ಬೇಡ, ಇಲ್ಲಿ ದೇವಸ್ಥಾನ ನೋಡಿ. ಇಲ್ಲಿ ಅಲ್ಲಿ ಏನಕ್ಕಿದ್ದು ರಾವಣ ಎತ್ಕೊಂಡು ಹೋದಾಗ ರಾಮ ಮತ್ತೆ ವಾನರ ಸೈನ್ಯ ನಮ್ ಬಾಸು ಹನುಮಂತನ ಜೊತೆ ಹನುಮಂತ ಮತ್ತೆ ಅವ್ರ ವಾನರ ಸೈನ್ಯ ಬಂದು ಇರ್ಲ ಸುಮ್ನೆ ಇರಿ ಸ್ವಾಮಿ ಸುಮ್ನೆ ರಾವಣ ಸೀತೆನ ಎತ್ಕೊಂಡು ಹೋದ್ಮೇಲೆ ಆ ಹನುಮಂತ ಮತ್ತೆ ಅವ್ರ ವಾನರ ಸೈನ್ಯ ಬಂದು ಈ ಧನುಷ್ಕೋಡಿ ಅಂದ್ರೆ ಇಂಡಿಯಾದ ಲಾಸ್ಟ್ ಬಾರ್ಡರ್ ಬಂದು ತಲುಪಿರ್ತಾರೆ. ಇಲ್ಲಿಂದ ಒಂದು ಸೇತುವೆನ ಕಟ್ಬೇಕಾಗಿರ್ತದೆ. ಆ ಸೇತುವೆನ ಕಟ್ಟಕ್ಕೆ ಯೂಸ್ ಮಾಡಿ ಕಲ್ಲು ಇಲ್ಲ ಐತೆ. ಆ ಕಲ್ಲನ್ನ ನಿಮಗ್ ತೋರಿಸ್ತೀನಿ ಬನ್ನಿ. ಜೈ ಶ್ರೀರಾಮ್. ಈ ತರದ ಕಲ್ಲು ಬರೀ ಇಲ್ಲಿ ಮಾತ್ರ ಅಲ್ಲ, ದೇಶದ ನಾನಾ ಕಡೆ ಸಿಗ್ತವೆ. ಈ ಕಲ್ಲು ಬರೀ ಇಲ್ಲಿ ಮಾತ್ರ ಸಿಗೋದಲ್ಲ, ನಾನಾ ಕಡೆ ಸಿಗ್ತದೆ. ಈ ಕಲ್ಲು ಹಾಕಿದ್ರೆ ನೀರೊಳಗಡೆ ಮುಳುಗಲ್ಲ. ಇದೇ ತರದ ಕಲ್ಲಲ್ಲಿ ರಾಮ ಶ್ರೀಲಂಕಕ್ಕೆ ಅಂದ್ರೆ ರಾವಣನ ಸಂಹಾರ ಮಾಡಕ್ಕೆ ಸೇತುವೆ ಕಟ್ಟಿದ್ದು. ರಾಮ್ ಸೇತುವೆ ಕಟ್ಟಕ್ಕ ಕಲ್ಲುಗಳು ಈ ಕಲ್ಲುಗಳೇ ಈಜಾಗಿರೋದು ಸರ್. ರಾಮ್ ಸೇತುವೆ ಇರೋದು ಸುಳ್ಳು ಅಂತ ಹೇಳೋರ್ಗೆ ಈ ಕಲ್ಲು ಸಾಕ್ಷಿ ಆಗ್ಲಿ. ಬನ್ನಿ ಹೋಗಿ ತೋರ್ಸವ. ಇಷ್ಟೊಂದ್ ಜನ ಕ್ಯೂ ನಿಂತ್ಕೊಬಿಟ್ಟವ್ರೆ ಆ ಕಲ್ಲನ್ನ ನೋಡಕ್ಕೆ. ರಾಮ್ ಸೇತುವೆ ಕಟ್ಟಿರೋ ಕಲ್ಲ ನೋಡಕ್ಕೆ ಎಷ್ಟೊಂದ್ ಜನ ಕ್ಯೂ ನಿಂತ್ಕೊಂಡ್ಬಿಟ್ಟವ್ರೆ ನೋಡಿ. ಇವಾಗ ನಾನು ಆ ಕಲ್ಲ ಹಾಕಿ ಟ್ರೈ ಮಾಡ್ತೀನಿ. ಈ ಕಲ್ಲು ಸಿಕ್ಕಾಪಟ್ಟೆ ಭಾರ ಇದೆ, ಸಿಕ್ಕಾಪಟ್ಟೆ ಭಾರ ಇದೆ, ಎತ್ತಕ್ಕಾಗಲ್ಲ. ಬಟ್ ಆದ್ರೂ ಮುಳುಗಲ್ಲ ಇದು. ಈ ಸ್ವಾಮಿನೂ ಭಾರ ಇದೆ ಈ ಕಲ್ಲುವೆ, ಆದ್ರೆ ಈ ಕಲ್ಲು ಮುಳುಗಲ್ಲ. ನೋಡಿದ್ರಲ್ಲ ಸ್ವಾಮಿ, ಕಲ್ಲು ಸಿಕ್ಕಾಪಟ್ಟೆ ಸಣ್ಣದಾಗಿತ್ತು. ಕಲ್ಲು ಸಿಕ್ಕಾಪಟ್ಟೆ ವೇಟ್ ಲೆಸ್ ಇರೋ ತರ ಕಾಣಿಸ್ತು, ಆದ್ರೆ ಕಲ್ಲು ಸಿಕ್ಕಾಪಟ್ಟೆ ತೂಕ ಇದೆ. 2 ಕಲ್ಲು ತೂಕ ಇದೆ. ದೊಡ್ಡ ಕಲ್ಲು ಸಿಕ್ಕಾಪಟ್ಟೆ ತೂಕ ಇದೆ, ಎತ್ತಕ್ಕಾಗಲ್ಲ. ನಾನೇ ಮುಕ್ಕರ್ಕ ಎತ್ತವನಿ. ಕಲ್ಲು ಸಿಕ್ಕಾಪಟ್ಟೆ ತೂಕ ಇದೆ. ಇದೇ ತರದ ಕಲ್ಲಿಂದ ರಾಮ್ ಸೇತುವೆ ಕಟ್ಟಿದ್ದು ಪೂರ್ತಿ. ಜೈ ಶ್ರೀರಾಮ್. ಇದು ರಾಮ್ ಸೇತುವೆ ಸುಳ್ಳು ಅಂತ ಹೇಳೋರ್ಗೆ ಈ ವಿಡಿಯೋನ ಶೇರ್ ಮಾಡಿ. ಆ ಕಲ್ಲೇ ಸಾಕ್ಷಿ ರಾಮ್ ಸೇತುವೆ ಇರೋದಕ್ಕೆ. ಇಲ್ಲಿ ಕಾಣಿಸ್ತಾ ಇತ್ತಲ್ಲ ಈ ದೃಶ್ಯ, ಇಲ್ಲಿ ಕಾಣಿಸ್ತಾ ಇರೋ ಜೈ ಶ್ರೀರಾಮ್, ಇಲ್ಲಿ ಕಾಣಿಸ್ತಾ ಇರೋ ದೃಶ್ಯ ಏನೈತೆ ಅಂದ್ರೆ ರಾವಣ ವಿಭೀಷಣನ್ಗೆ ಒದಿತಾ ಇರೋದು. ಯಾವ ಟೈಮಲ್ಲಿ ಅಂದ್ರೆ ರಾವಣ ಸೀತೆನ ಇಲ್ಲ ವಿಭೀಷಣ ರಾವಣ ಅವರ ಅಣ್ಣನ ತಮ್ಮನ ಇರ್ಬೇಕು. ರಾವಣನ್ಗೆ ಸೀತೆನ ವಾಪಸ್ ಕೊಟ್ಬಿಡು ಅಂದಾಗ ರಾವಣ ಕೋಪ ಬಂದು ವಿಭೀಷಣನ್ಗೆ ಒದಿತಾ ಇರೋ ದೃಶ್ಯ ನಾವು ನೋಡ್ತಾ ಇರ್ಬೋದು. ಅದು ಧನುಷ್ಕೋಡಿಲಿ. ಸುಗ್ರೀವ ವಿಭೀಷಣನ ಮೇಲೆ ಅನುಮಾನ ಪಟ್ಟು ವಿಭೀಷಣನ ಮೇಲೆ ಸುಗ್ರೀವ ಅಟ್ಯಾಕ್ ಮಾಡಕ್ಕೆ ಪ್ರಿಪೇರ್ ಆಯ್ತಾ ಇರೋದು ಈ ದೃಶ್ಯ ಹೇಳುತ್ತೆ. ರಾವಣನ ಸಹೋದರ ವಿಭೀಷಣ ಚಿರಂಜೀವಿ ಅವರು ಇನ್ನೂ ಬದುಕವ್ರೆ ಅಂತ ರಾಮಾಯಣದಲ್ಲಿ ಉಲ್ಲೇಖ ಆಗದೆ. ಸ್ವಾಮಿ ರಾಮ್ ಸೇತುವೆ ಕಲ್ಲುಗಳು ಒರಿಜಿನಲ್ ಕಲ್ಲುಗಳು ಇವೇನೆ. ಅಲ್ಲಿತ್ತಲ್ಲ ಅದೇ ಥರದ ಕಲ್ಲುಗಳು ಇಲ್ಲಿ ಒಂದು 6-7 ಮರಗವ್ರೆ ಅನ್ಕೊಳ್ಳಿ. ಎಲ್ಲ ದೊಡ್ಡ ದೊಡ್ಡ ಕಲ್ಲುಗಳು ಪೂಜೆ ಮಾಡಿ ಇದು ಧನುಷ್ಕೋಡಿ ಪಕ್ಕದಲ್ಲೇ ಇದ್ದಿದ್ದು ದೇವಸ್ಥಾನಕ್ಕೆ ಬಂದು ಅಲ್ಲಿ ಈ ಕಲ್ಲು ಸಿಕ್ತು. ಇದು ಒರಿಜಿನಲ್ ಕಲ್ಲುಗಳು.
ಅಂದರೆ ರಾಮ ಹನುಮಂತ ನಿಜವಾಗ್ಲೂ ಈ ಕಲ್ಲುಗಳ ಮೇಲೆ ನಡೆದವ್ರೆ. ಇದೇ ರಿಯಲ್ ಕಲ್ಲು, ಒರಿಜಿನಲ್ ಕಲ್ಲು. ಈ ಕಲ್ಲನ್ನ ನೋಡ್ತಿರೋ ನಾವೇ ಪುಣ್ಯವಂತರು ಅಂತ ಹೇಳ್ಬೋದು. ಇಂಥ ಕಲ್ಲುಗಳು ಆಹಾ ಅಪ್ಪಾಡಪ್ಪ ತಾನೆ. ಈ ಕಲ್ಲನ್ನ ಮುಟ್ಟೋದೇ ಒಂದು ಭಾಗ್ಯ. ಈ ಕಲ್ಲನ್ನ ಮುಟ್ತವನು ಭಾಗ್ಯವಂತ ಅದೇ. ರಾಮ್ ಸೇತುವೆ ಕಟ್ಟಕ್ಕೆ ಯೂಸ್ ಮಾಡಿದ ಕಲ್ಲುಗಳನ್ನ ಇವರು ಎತ್ಕೊಬಂದ್ಬಿಟ್ಟು ಮಡಿಕೊಬಿಟ್ಟವ್ರೆ. ಈ ಕಲ್ಲು ಇವಾಗ ಏನು ನೋಡಿದ್ರೆ ಅದು ಒರಿಜಿನಲ್ ರಾಮ್ ಸೇತುವೆ ಕಟ್ಟಕ್ಕೆ ಯೂಸ್ ಮಾಡಿದ ಕಲ್ಲುಗಳು. ಇವ್ರು ಅದನ್ನ ಎತ್ತಾಕ ಬಂದ್ಬಿಟ್ಟು ಮಡಿಕೊಂಡವ್ರೆ ಅಷ್ಟೇ, ಇನ್ನೇನಿಲ್ಲ. ನೆಕ್ಸ್ಟ್ ವ್ಲಾಗಲ್ಲಿ ತಮಿಳ್ನಾಡಲ್ಲಿ ನಮ್ಮ ಅಪ್ಪ ಕರ್ನಾಟಕದ ಕನ್ನಡಿಗರಿಗೆ ಜೈ ಅಂತ ಕೂಗ್ತವ್ರೆ. ಅದು ತಮಿಳ್ನಾಡಲ್ಲಿ ಏನೈತೆ ನೆಕ್ಸ್ಟ್ ವ್ಲಾಗಲ್ಲಿ ನೋಡಿ, ವೆಯ್ಟ್ ಮಾಡಿ.